ಕೆಲಸ ಮಾಡ್ತಾರ್ರಿ, ಕಲಿತಾರ. ಟ್ರೈನಿಂಗ್ ಕೊಡ್ಸಕ್ರೆ ಕಮಿಷನರ್ ಕಡೆ ಒಂದ್ ತಿಂಗ್ ಟ್ರೈನಿಂಗ್ ಕೊಟ್ರಂದ್ರೆ ಕಲಿತಾರ. ಸರಿ, ಹಿಂಗ್ ತಲೆಯಾಗಿ ತಗೋರಿ, ಯಾಕಂದ್ರೆ ಇದು ಬಹಳ ಮಹತ್ವವಾದ ನಿರ್ಧಾರ. ಇಲ್ಲ, ನಾ ಅಜ್ಮಸ್ ಪಂಚಾಂಗ್ ಹೇಳತ್ತನ ಅದೇನು 10 ಕೋಟಿ ಆಗ್ಬತ್ತಕ್ಕ 100 ಕೋಟಿ ಆಗಿ ಅವರು ಮಾಡ್ಲಿ. ಸರಿ, ಇದು ಸೀರಿಯಸ್ ಇಟ್ಕೋರಿ ವಿಷಯ. ಇವತ್ತಿನ ತೀರ್ಮಾನ ಆಗ್ಲೇಬೇಕ್ರಿ. ಕಬ್ಬು ಬೆಳೆಗಾರ ಸಮಸ್ಯೆಗೆ ಒಮ್ಮೆ ತರ ಅಂತ್ಯ ಆಗ್ಬೇಕು. ಮತ್ತೆ ಮಂಡ್ಯ ಭಾಗದಾಗಲ್ಲಿ ನಾವು FRP ಹೊರತುಪಡಿಸಿ ಇವತ್ತು 300-400 ರೂಪಾಯಿ ರೊಕ್ಕ ತಗೊಂಡು ಇವ್ರು FRP ಹೊರತುಪಡಿಸಿ ಮಂಡ್ಯದಾಗ 1 ರೂಪಾಯಿ ಕೂಡ ಹೆಚ್ಚಿಕೊಳ್ಳತ್ತಿಲ್ಲ. ಅವ್ರಿಗೆ 2300-2400 ರೂಪಾಯಿ ರೇಟ್ ಬೀಳತೈತೆ. ಅಲ್ರಿ, ಕಬ್ಬು ಬೆಳೆಯಕ್ಕೆ ಎಲ್ಲರಿಗೂ ಅಷ್ಟೇ ಖರ್ಚು ಬರ್ತೈತಿ. ಅವ್ರಿಗೂ ಕೂಡ 3300 ಈ ರೇಟ್ ಅನ್ವಯ ಆಗ್ಬೇಕು ಸರ್. ಯಾಕಂದ್ರೆ ಅವ್ರಿಗೆ 10 ರೂಪಾಯಿ ಕೂಡ ರಿಕವರಿಕ್ಕಿಂತ ಹೆಚ್ಚು ಕೊಡ್ತಾ ಇಲ್ಲ. ನಾವೀಗ ರಿಕವರಿ FRP ನಾವು ಒಪ್ಪೇ ಇಲ್ಲ. ಮೊದಲ ಕೇಂದ್ರ ಸರ್ಕಾರದ ಏನ 9.5 10-25 ಮಾಡ್ಯಾರ. ಅವ್ರು ಅಗದಿ ಮೋದಿ ಅಜ್ಜ ನಮ್ಮನ್ನ ಮೋಸ ಮಾಡಿ ನೀರು ಹಿಡುತ್ತಾನೆ, ಅದ್ರೊಳಗಿನ ಸಮಸ್ಯೆ ಇಲ್ರಿ. ಅದಕ್ಕಾಗಿ ಅದು ಮಂಡ್ಯ ಭಾಗದವ್ರು ಕೂಡ ಯೋಗ್ಯವಾದ ರೇಟನ್ನ ಕೂಡ ನೀವು ಅದ್ರ ಗಂಭೀರವಾಗಿ FRP ಹೊರತುಪಡಿಸಿ ಏನ್ ನಮ್ಮಲ್ಲಿ 400-500 ರೂಪಾಯಿ ಹಣ ಸಿಗತೈತಿ. ಆ ಮಂಡ್ಯ ಭಾಗದವ್ರು ಕೂಡ ಅವ್ರಿಗೆ 3300 ಸಿಗೋ ರೀತಿಯೊಳಗ ಒತ್ತಾಯ ಮಾಡೋಣ್ರಿ. ಅದೇ ರೀತಿಯಾಗಿ ಕಬ್ಬಿನ ಸಮಸ್ಯೆ ಸಾಕೀಗ. ಕಿತ್ತೂರ ಇರ್ರಿಗಪ್ಪ ಹುಲಿಯ ಅವ್ ನಮ್ಮ ಹುಡುಗರ್ಗಪ್ಪ ಇರ್ಲಿ, ಶಾಂತಿ ಇರ್ರಿ. ಈಗ ಕಿತ್ತೂರ ತಾಲೂಕಿನ ಕುಲ್ಲೊಳ್ಳಿಯಲ್ಲಿ ಏನ ಸುಮಾರು 11,000 ಎಕರೆ ಜಮೀನನ್ನ ಚೆನ್ನಮ್ಮಾಜಿ ಮತ್ತು ರಾಯಣ್ಣ ಹಿಡಿದುಕೊಟ್ಟದಕ್ಕಾಗಿ 11,000 ಎಕರೆ ಜಮೀನನ್ನ ಅವರಿಗೆ ಯಾವಾಗ ಸಂಗೊಳ್ಳಿ ರಾಯಣ್ಣನ ಗಲ್ಲಿಗೆ ಹಾಕಿರ್ತಕ್ಕಂಥ ಸಂದರ್ಭ, ಅವಾಗ ಅವರಿಗೆ ಆ ಬ್ರಿಟಿಷರ ಅವಾಗ ಕೊಟ್ಟಿರ್ತಕ್ಕಂಥ ಅವ್ರದೇನು ಅವ್ರ ಅಪ್ಪನ ಆಸ್ತಿ ಅಲ್ಲ, ಚೆನ್ನಮ್ಮ ಮತ್ತು ರಾಯಣ್ಣನ ಆಸ್ತಿಯನ್ನ ದೇಶದ್ರೋಹಿಗಳಿಗೆ ಕೆಲಸ ಮಾಡಿದವ್ರಿಗೆ 11,000 ಎಕರೆ ಜಮೀನನ್ನ ಕೊಟ್ಟಿರ್ತಕ್ಕಂಥದ್ದ ಇವತ್ತಿನ ಕೂಡ ಅವ್ರ ಹೆಸರಲ್ಲೇ ಐತಂದ್ರ ಈ ರಾಜ್ಯ ಸರ್ಕಾರಕ್ಕೂ ಮರ್ಯಾದಿಲ್ಲ, ಕೇಂದ್ರ ಸರ್ಕಾರ ಕೂಡ ಮರ್ಯಾದಿಲ್ಲ. ಯಾಕಂದ್ರೆ ದೇಶದ್ರೋಹಿಗಳಿಗೆ 11,000 ಎಕರೆ, ರಾಯಣ್ಣ ಚೆನ್ನಮ್ಮ 9 ಮಂದಿನ ಗಲ್ಲಿಗೆ ಹಾಕಿದವರಿಗೆ 11,000 ಎಕರೆ ಐತಂದ್ರ ಈ ಕಾನೂನುಗಳೆಲ್ಲ ಏನಾದ್ರು ಹಲವಾರು ಆಕ್ಟ್ಗಳು ಆಗಿ ಹೋದು. ಇಂದಿರಾ ಗಾಂಧಿ ಕಾನೂನು ಬತ್ತು, ಇವೆಲ್ಲ ಆಕ್ಟ್ಗಳಾದ್ರು 11,000 ಎಕರೆ ಜಮೀನು ಐತಂದ್ರ ಇವತ್ತು ಸರ್ ತೀರ್ಮಾನ ಮಾಡಿ ಆ ಭೂಮಿಯನ್ನೆಲ್ಲ ಇವತ್ತು ನಮ್ಮ ರೈತ ಅಂತಂಬರಿಗೆ ಹಚ್ಚಬೇಕು. ಅದನ್ನ ತಕ್ಷಣ ಇವತ್ತ ಈ ಸೆಷನ್ ಮುಗಿಯೊಳಗಾಗಿ ಅದನ್ನ ಮೊದಲು ಸರ್ಕಾರಿ ಮಾಡ್ಕೋರಿ. ಯಾವ ಪುಣ್ಯಾತ್ಮಕ್ಕಾಗಿ ಅದನ್ನ ಯಾವ ಪುರುಷಾತ್ಮಕ್ಕಾಗಿ 11,000 ಎಕರೆ ಜಮೀನು ಅವರಿಗೆ ಕೋರ್ಟ್ ಕಚೇರಿ ನಮಗೆ ಸಂಬಂಧ ಇಲ್ರಿ. ಕೋರ್ಟ್ನಾಗೆಲ್ಲ ಡೂಪ್ಲಿಕೇಟ್ ಡಾಕ್ಯುಮೆಂಟ್ ಸೆಟ್ ಮಾಡಿ ಅವೆಲ್ಲ ರೊಕ್ಕ ಕೊಟ್ಟು ಅದ್ ಏನೇನೋ ಮಾಡಿ ಅವನು 2,500 ಎಕರೆ ಅವನ ಹೆಸರಲ್ಲೇ ಮಾಡ್ಕೊಂಡನು, ಮತ್ತೊಂದೇನೋ ಮಾಡ್ಕೊಂಡನು. ಆ ಲಪಡ ನಮಗ್ ಬ್ಯಾಡ್ರಿ. ಚೆನ್ನಮ್ಮ ರಾಯಣ್ಣನ ಭೂಮಿ ಐತಿ, ಅದು ನಮಗೆ ರೈತರಿಗೆ ಹಂಚಿಕೆ ಆಗ್ಬೇಕು. ಮೊದಲು ಅದನ್ನ ಇವತ್ತ ಮುಖ್ಯಮಂತ್ರಿಗಳಿಗೆ ಸರ್ಕಾರಿ ಮಾಡ್ಕೊತಕ್ಕಂಥದ್ದನ್ನ ಮಾಡ್ಬೇಕಂತೇಳಿ ರೈತರ ಪರವಾಗಿ ಒತ್ತಾಯ ಮಾಡ್ತಾ ಇದೀವಿ ಸರ್. ಅದೆಲ್ಲ ಆಗೈತ್ರಿ, ಚರ್ಚೆ ಮಾಡ್ರಿ. ಇಲ್ಲಿ ಹೇಳುವಂಥದ್ದು ಅಷ್ಟೇ ಐತಿ. ಮತ್ತೆ ಮುಖ್ಯಮಂತ್ರಿ ಜೋಡಿ ವಿಷಯ ಹೇಳಕ್ ಇದೇ ವಿಶೇಷವಾಗಿ ಸರ್ ಇದಂತೂ ಆಗ್ಲೇಬೇಕ ನೋಡ್ರಿ. ಹೈನುಗಾರಿಕೆ ಮೇಲೆ ನಾವು ಇವತ್ತ ಸಣ್ಣ ಕುಟುಂಬಗಳೆಲ್ಲ ಬದುಕತ್ತಾವಿಲ್ರಿ ಸರ. 20 ವರ್ಷ ಆತ ನಾನು ನೋಡ್ತೇನೆ 30-40 ರೂಪಾಯಿ ರೇಟ್ ಹಾಲಿಂದ. ಹೆಂಗ್ ಸಾಧ್ಯತಿ? ಮೇವೇನು ಅದೇನು ಇಷ್ಟ ಹೋಗಿದ್ರೆ ಹಿಂಡುದಿಲ್ಲ ಮಗಂದ. ಒಂದು ಹೊರಿ 3 ಸಲ ಮೇವು ತರಬೇಕು. ನಾನು ಬೆಳಿಗ್ಗೆ ಮೇವು ತರತನ 3 ಸಲ ಮೇವು ತಂದಾಗ ಸರ ಅದು 3 ಲೀಟರ್ 4 ಲೀಟರ್ ಹಿಂಡ್ಬೇಕಾರ ರಾಮಾಯಣ ಎಷ್ಟಾತ್ರಿ? 200 ರೂಪಾಯಿ. ಅದಕ್ಕೆ 50-100 ರೂಪಾಯಿ ಹಿಂಡಿ ಹಾಕ್ಬೇಕ. ಮತ್ತೆ ಏನ್ ಲಾಭ ಅದ್ ನಮಗೆ? 200 ರೂಪಾಯಿದಾಗ ಹೆಂಗ ನಾವು ಬದುಕಲಿಕ್ಕೆ ಸಾಧ್ಯ ಐತೆ? ಮಿನಿಮಮ್ ಈ ಕರ್ನಾಟಕ ರಾಜ್ಯ ರೈತ ಸಂಘ 31 ಜಿಲ್ಲೆಗಳದ ಇವತ್ತಿನ ಎಷ್ಟು ಎಂತ ಪರಿಸ್ಥಿತಿ ಅಂದ್ರು ಮುಖ್ಯಮಂತ್ರಿ 1 ಲೀಟರ್ಗೆ 100 ರೂಪಾಯಿಯನ್ನ ಘೋಷಣೆ ಮಾಡ್ಬೇಕಂತೇಳಿ ಸರ್ಕಾರಕ್ಕೆ ನಿಮ್ಮ ಪರವಾಗಿ ಒತ್ತಾಯ ಮಾಡ್ತಾ ಇದ್ದೀವಿ. ಮಾಡ್ಲೇಬೇಕು ಸರ್, ಹಾಲು ಆಗ್ಲೇಬೇಕಾಗಾರ ನಿಮ್ಗ. ನೀವೆಲ್ಲ ರೈತರಿದ್ರಿ, ಎಮ್ಮಿ ತ್ರಾಸ ಏನೈತೆ ನನಗೆ ಓದತ್ತೆ. ಈಗ ಬಿಸಿಲರಿಗೆ 20 ರೂಪಾಯಿ ಆಯ್ತು ಮಗಂದ. ನಮ್ಮ ಮನೆಯಾಗ ನೀರಿಗಿಲ್ಲ. ಮತ್ತ ಇವೆಲ್ಲ ಸರ್ ಕಡ್ಡಾಯವಾಗಿ ಹಾಲಿನ ಬದಲು ಗಂಭೀರತೆ ಇರಲಿ. ಅದೇ ರೀತಿಯಾಗಿ
ಮೆಕ್ಕೆಜೋಳ ಖರೀದಿ ಕೇಂದ್ರವನ್ನ ತಕ್ಷಣ ತಾವು ಪ್ರಾರಂಭಿಸಿರಿ. ಅಲ್ಲೂ ಕೂಡ APMC ಒಳಗ ಸರಿಯಾಗಿ ಸ್ಪಂದನೆ ಸಿಗ್ತಾ ಇಲ್ಲ, ಅಲ್ಲಿ ಅಸ್ತವ್ಯಸ್ತ ಆಗತ್ತದ. ಅಲ್ಲಿ ಹೋಗಿ ಹೊಡೆದ 108 ಏನೇನು ವಿಚಾರ ಹೇಳಿ ನಾವ್ ಇಷ್ಟ ಸಾಕ್ ಪಾಯಿಂಟ್ ತಗೊಳಂಗಿಲ್ಲ ಅನ್ನುವಂಥದ್ದು. ತಾವ್ ಈಗಾಗಲೇ ನಮ್ಮ ಎಲ್ಲಾ ಭಾಗದಾಗ ಹಾವೇರಿ, ಮಲ್ಲಿಕಾರ್ಜುನ್, ಬಳ್ಳಾರಿ ಸರ್ ಎಲ್ಲ ತಾವೆಲ್ಲ ಗುದ್ದಾಡಿ 50 ಕ್ವಿಂಟಲ್ಗೆ ತಂದಿರಿ. ಅದೇನ ನಾವು ಅದನ್ನ ವಿರೋಧ ಮಾಡೋದಿಲ್ಲ, ಸಂತೋಷ ಐತೆ. ಆದ್ರೂ ಒಂದು 100 ಕ್ವಿಂಟಲ್ ಕೂಡ ತಗೊಂಬರಿ ಅಂತ ಇನ್ನೂ ಕೂಡ ನಿಮಗೆ ಒತ್ತಾಯ ಮಾಡ್ತಾ ಇದೀವಿ. ಹೌದಿಲ್ರಪ್ಪ? ಎಲ್ಲಾ ಕಡೆ ಧಾರವಾಡಕ್ಕ ಹಾವೇರಿಗೆ ಸರ್ ತಾರತಮ್ಯ ಮಾಡಬೇಡ್ರಿ. ರಾಜ್ಯವ್ಯಾಪಿ ನೀವೇನು ಆದೇಶ ಐತಿ, ಈಗ 50 ಕ್ವಿಂಟಲ್ ತಗೋ ಆತ್ರಿ. ಇವತ್ತು ಅದು ಗೋಕಾಕದಾಗೂ ಸಿಗ್ಬೇಕು, ಬೀದರ್ದಾಗೂ ಸಿಗ್ಬೇಕು. ಎಲ್ಲಿ ಮೆಕ್ಕೆಜೋಳ ಬೆಳಿತಾರೋ ಕಡ್ಡಾಯವಾಗಿ ಅವ್ರಿಗೆಲ್ಲರಿಗೂ ಕೂಡ ಅನುಕೂಲ ಆಗ್ತಕ್ಕಂಥದ್ದು. ರಾಜ್ಯದ ರೈತರಿಗೆ ಸೇರ್ಬೇಕ್ರ. ರಾಜ್ಯದಿಂದ ಬರ್ತಾರೆ ಅಮ್ಮ, ರಾಜ್ಯ ಮೆಕ್ಕೆಜೋಳ ಎಲ್ಲೆಲ್ಲಿ ಬೆಳಿತಾರೆ ಅಂದ್ರೆ ರಾಜ್ಯವ್ಯಾಪಿ ಬರ್ತಾರೆ. ರಾಜ್ಯವ್ಯಾಪಿ ಸರ ಬರ್ಬೇಕ್ರಿ. ಅದೇ ರೀತಿಯಾಗಿ ಅದು ನೋಡ್ರಿ ಕರೆಕ್ಟ್ ಐತಿ ನಾವು ಹೇಳೋದು. ಯಾಕಾರ ನಮ್ಗೆ ಅಲ್ಲಿ ತಗೊಂಡ್ ಹೋಗಕ್ ಅಡ್ಡಾಡಾಗುದಿಲ್ಲ. ಪ್ರತಿಯೊಂದು ಗ್ರಾಮ ಪಂಚಾಯತಿ ಒಳಗ ಖರೀದಿ ಕೇಂದ್ರವನ್ನ ತೆಗಿಬೇಕು ಅನ್ನುವಂಥದ್ದನ್ನು ಒತ್ತಾಯ ಮಾಡ್ತಾ ಇದ್ವಿ. ಅದು ಒಂದೇ ಬೆಳೆಗಳಿಗೆ ಅಲ್ಲ ಸರ, ಎಲ್ಲಾ ಬೆಳೆಗಳಿಗೂ ಕೂಡ ಖರೀದಿ ಕೇಂದ್ರವನ್ನ ತೆಗಿಬೇಕು. ಮತ್ತ ಒಂದೇನು ಒತ್ತಾಯ ಮಾಡತ್ತು ಅಂತಂದ್ರ ಪದೇ ಪದೇ ಇದು ಭಿಕ್ಷೆ ಬೇಡೋದು ಬೇಡ. ಯಾಕಂದ್ರೆ ಬೀಜ ಹಾಕಿ ಅದನ್ನ ಕೂಸಿನಂಗ ಜೋಪಾನ ಮಾಡಿ ಅದನ್ನ ರಾಶಿ ಮಾಡಿ ಕಾಳು ಮಾಡಿ ರಾಶಿ ಮಾಡ್ಬೇಕಾರ ನಮ್ಮ ಜೀವ ಎಲ್ಲ ಅದಕ್ಕೆಲ್ಲ ಹಾಳಾಗಿ ಹೋಗಿರ್ತೈತಿ ಬದುಕ. ಮತ್ ನಾವ ಬೆಲೆ ಕೊಡ್ರು ಅಂತೇಳಿ ಸರ್ಕಾರಕ್ಕ ಈ ವ್ಯಾಪಾರಸ್ಥರೊಳಗ ಸಾಯುದು ಬೇಡ. ರಾಜ್ಯ ಸರ್ಕಾರ 50,000 ಕೋಟಿ ರೂಪಾಯಿ APMCಗೆ ತೆಗೆದಿಡ್ಲಿ, ಕೇಂದ್ರ ಸರ್ಕಾರ 50,000 ಕೋಟಿ ರೂಪಾಯಿ APMCಗೆ ತೆಗೆದಿರ್ಲಿಲ್ಲ ಅಂತೇಳಿ ನಿಮ್ ಪರವಾಗಿ ಒತ್ತಾಯ ಮಾಡ್ತಾ ಇದೀವಿ. ಅದು ಎಲ್ಲರಿಗೂ ಬರ್ತದೆ ಸರ. ಕಾಯಿಪಲ್ಯ, ಉಳ್ಳಾಗಡ್ಡಿ, ಕಾಯಿಪಲ್ಯ ನೀವು ಗೋಡಾವಣೆ ಕಟ್ಕೊಳಕ APMC ಒಳಗೆ 11,000 ಎಕರೆ ಜಮೀನ್ ಐತಿ. ಬಾಳ ಅಂದ್ರೆ ಒಂದು 2-3 ಸಾವಿರ ಎಕರೆ ಉಪಯೋಗ ಆಗೈತಿ. ಇನ್ನ 7-8 ಸಾವಿರ ಎಕರೆ ಖಾಲಿ ಐತಿ. ನೀವು ಕೋಲ್ಡ್ ಸ್ಟೋರೇಜ್ ಕಟ್ಟಬಹುದು, ಗೋಡಾವಣೆ ಕಟ್ಟಬಹುದು. ಹಣ ತೆಗೆದಿಲ್ರಿ. ಈಗ 5 ಗ್ಯಾರಂಟಿ ಕೊಟ್ಟಿದ್ರಿ ಸರ್, 50,000 ಕೋಟಿ ರೂಪಾಯಿ ವರ್ಷಕ್ಕ. ಇಡೀ ನಾಡಿನ ಎಲ್ಲಾ ಬೆಳೆಗಾರ ಸಂಬಂಧ 50,000 ಕೋಟಿ ರೂಪಾಯಿ ನೀವು ಇಡ್ರಿ, ಅವ್ರು ಕೇಂದ್ರ ಸರ್ಕಾರ 50,000 ಕೋಟಿ ಇಲ್ರಿ. ಹೌದ್ರಿ ಪ್ರಕಾರ ಏನ್ ತಪ್ಪೇನೈತೆ? ಆ ಡೀಟ್ರಿ ಅದನ್ನ ಸರ, ಆ ರೊಕ್ಕ ಇರ್ತೈತೆ. ಪಟ್ನ ನೀವು ಖರೀದಿ ಮಾಡಿ, ಯಾವಾಗ ಬೆಲೆ ಕಡಿಮೆ ಆಕೈತಿ ತಕ್ಷಣ ಖರೀದಿ ಮಾಡಿ ಆಮೇಲೆ ನೀವು ಸರಬರಾಜು ಮಾಡುವಂತದ ಸರ್ಕಾರ ಜವಾಬ್ದಾರಿ ಹೋಯ್ತಪ್ಪ ಅಂದ್ರ ರೈತ ಬದುಕಲಿಕ್ಕೆ ಸಾಧ್ಯ ಐತಿ. ಅದಕ್ಕೆ ಇದು ಕೂಡ ಈ ರಾಜ್ಯ ಸರ್ಕಾರಕ್ಕ ಒತ್ತಾಯ ಮಾಡ್ತಾ ಇದೀವಿ. ಅದೇ ರೀತಿಯಾಗಿ ಹಗಲಿ ಕರೆಂಟ್ ಬಂದು ಈಗ ಕರೆಂಟ್ ಬೇಕಾ? ಕರೆಂಟ್ ಸಾಹೇಬ್ರ, ಕರೆಂಟ್ ಹಗಲಿ ಏನು 7 ತಾಸು ಕರೆಂಟ್ ಕೊಡತ್ತಾರೋ ಆ ಹಗಲಿ 7 ತಾಸ ನಮಗೆ ಸಾಲುದಿಲ್ಲ. ಹಗಲಿ 12 ತಾಸು ಕರೆಂಟ್ ಕೊಡ್ಬೇಕಂತ ಸರ್ಕಾರಕ್ಕೆ ಒತ್ತಾಯ ಮಾಡತ್ತು. ಕೊಡ್ಲೇಬೇಕು ಸರ. ಯಾಕಂದ್ರ ನಿನ್ನೆ ನಾವ ಗುರುಗಳ ದೇವರ ಇಲ್ಲಿ ಕಣಗಾಂವ್ ಹೋಗಿದ್ದು. ಒಬ್ಬಕ್ಕೆ ಅಜ್ಜಿ 60 ವರ್ಷ ಆಗಿದ್ದು ಅಜ್ಜಿ ಬಂದು ಹೇಳಿಬಿಟ್ಲ, ನಮ್ಮ ಯಜಮಾನ್ರ ನಾವ್ 40,000 ರೂಪಾಯಿದಂಗ ನೀರ ಪಾಳೆ ಅಲ್ಲಿ ನೀರ್ ಹಸಕ್ ಕೊಟ್ಟಿದ್ದು, ಏನ್ ತಂಡಿ ಚಾಲು ಆತ್ಲ ನೀನ್ ರೊಕ್ಕ ತಗೋ ಅಂತೇಳಿ ಆಕಿ ತಲೆಯಾಗಿಟ್ಟು ಹೊಳ್ಳಿ ರೊಕ್ಕವಾದತ್ತ ನಮ್ಮ ಮುದುಕ್ ನೀರ್ ಹಸಕ್ ಹೋಗೈತಿ. ಹೊಳ್ಳಿ ಮನಿಗೆ ಬರ್ತೈತಿಲ್ಲ ಆಮೇಲೆ ಯಪ್ಪ ಕಾಲ್ ಬೀಳುತ್ತು ನಮಗ್ ಹಗಲಿ 12 ತಾಸು ಮುಖ್ಯಮಂತ್ರಿಗೆ ಕರೆಂಟ್ ಕೊಡ್ಸತ್ ಹೇಳುವಂತ ಕೆಲಸ ಕೂಡ ಇವತ್ತ ಚರ್ಚೆ ಆತ್ ಸರ್. ಮಾಡ್ಲೇಬೇಕು ಸರ್, ಇದ ಆಗ್ಲೇಬೇಕು. ಯಾಕಂದ್ರ 79 ವರ್ಷ ನಾವು ಪುಕ್ಕಟ ಆಹಾರ ಬೆಳೆದು ಕೊಡತ್ತು ಜಗತ್ತಿಗೆ ಏನ್ ಲಾಭ ಇಲ್ಲ. ಯಾಕಂದ್ರೆ ಒಕ್ಕಲ್ತನ ತಮಗೆ ಗೊತ್ತಿದ ವಿಷಯ. ಏನೋ ಹೆಂಗೋ ಬದುಕಾತು, ಎದಕ್ ಬದುಕಾತು ಅಂದ್ರ ಮಗಲಾಗಿ ಯಾವ ಬೆಳಿಲಿಲ್ಲ ಅಂತಂದ್ರ ಅಪಮಾನ ಆಗ್ತದೆ ಅಂತೇಳಿ ಹಂಗ ಬೆಳೆದು ಈ ನಾಡಿಗೆ ಬೆಳೆದು ಕೊಡ್ತಕ್ಕಂಥದ್ದು ಆಗತ್ತದ. ಅದಕ್ಕಾಗಿ ಸರ್ ಅದನ್ನ ಕರೆಂಟ್ ಅನ್ನು ಕಡ್ಡಾಯವಾಗಿ ಮಾಡ್ಬೇಕು. ಮತ್ತ ಅಕ್ರಮ ಸಕ್ರಮನ್ನ ಬಂದ್ ಆಗೈತಿ. ಅದರಿಂದ TCಗಳು 2 ಲಕ್ಷ 3 ಲಕ್ಷ 4 ಲಕ್ಷ ರೂಪಾಯಿ ಕಂಬ ಹಾಕೊಂಡ ಮೊದಲ ಸಾಲ ಮಾಡಿ ಸಾಲಕ್ಕಾಗಿ ಆತ್ಮಹತ್ಯೆ ಮಾಡ್ಕೋತು, ಸಾಯತ್ತು, ಸಂಕಷ್ಟದಾಗದು. ಇವತ್ತು ಎಂತ ಪರಿಸ್ಥಿತಿ ಅಂದ್ರು ಇವತ್ತಿಂದ ಎದ್ದು ಹೋಗಂಗಿಲ್ಲ. ನಾವು ಹಾಲ ಕರೆಂಟ್ ಕಡ್ಡಾಯವಾಗಿ ಕೊಡಬೇಕು. ಅಕ್ರಮ ಸಕ್ರಮನ್ನ ಇವತ್ತಿನ ಮುಖ್ಯಮಂತ್ರಿ ಅವರು ಜಾರಿಗೆ ಮಾಡ್ತಕ್ಕಂಥದ್ದು ಪ್ರಾರಂಭ ಮಾಡಬೇಕು. ಅಕ್ರಮ ಸಕ್ರಮನ್ ಬಂದ್ ಮಾಡಂಗಿಲ್ಲ. ನಿಮ್ ಸೋಲಾರ ಗಿಲಾರ ನಾವೇನು ಬೇಕಾಗಿಲ್ಲ ನಮಗ. ಅದು ನೀವು ಯಾವಾಗ ಏನ್ ಮಾಡ್ತೀರಿ ಮಾಡ್ರಿ, ತಕ್ಷಣ ಅದು ಆಗ್ಬೇಕು. ಅದೇ ರೀತಿಯಾಗಿ ಸಬ್ ಸ್ಟೇಷನ್ಗಳು ಸರ್, ಸ್ಟೇಷನ್ಗಳಿಂದ ಸರಿಯಾಗಿ ಲೋಡ್ ಬರ್ತಾ ಇಲ್ಲ. ಈಗ ನೀವು 7 ತಾಸ ಇನ್ನು 12 ತಾಸು ಕರೆಂಟ್ ಕೊಟ್ರು ಕೂಡ ಕರೆಂಟ್ ನೀವು ಸಬ್ ಸ್ಟೇಷನ್ ಲೋಡ್ ಅನ್ನ
ಇದನ್ನ ಮಾಡ್ಬೇಕು. ನೀವೇನ್ ಮಾಡ್ರಿ, ಆ ಭಾಗದಾಗ ಸರ ಮೂರ್ ಊರ್ ನಡಕ್ ಒಂದೊಂದ ಜೋಶ್ ಹಾಕ್ಯಾರ್ರಿ. ರಾತ್ರಿ ಲೈನ್ ಸಿಂಗಲ್ ಪೀಸ್ ಇಲ್ರಿ, ತೋಟಪೇಟೆ ಹುಡುಗರು ಅಭ್ಯಾಸ ಮಾಡಕ್ ಇಲ್ರಿ ತೋಟಪೇಟೆಗ. ಸರ ತಡ್ರಿ, ಅದು ಯಾಕೆ ಆಗತ್ತ ಅನ್ನೋದು ಹೇಳ್ತೀನಿ ಗಪ್ರಿ. ಸರ್ ನೀವೇನ್ ಮಾಡತ್ತಾರೋ, DC ಅವ್ರು ಏನ್ ಮಾಡ್ತಾರೋ, ಇಲ್ಲಿ ಅಲ್ಲೇನ ಊರಾಗ ಜಾಗ ಇರ್ತದ್ರಲ್ಲ, ಈಗ ಅದ ಗೌರ್ಮೆಂಟ್ ವ್ಯಾಲ್ಯೂಯೇಷನ್ 4 ಪಟ್ಟು ರೊಕ್ಕ ಕೊಡ್ತೀರಿ. ನಮ್ಮ 50 ಲಕ್ಷ ರೂಪಾಯಿ ಎಕರೆ ಜಮೀನು ಕಿಮ್ಮತ್ ಹಾಕವ, ನಿಮ್ಗೆ 20 ಲಕ್ಷ ರೂಪಾಯಿ ನಮ್ಮ ರೈತರ ಭೂಮಿ ಕೊಡಕ್ ಸಾಧ್ಯತೆ. ಇವತ್ತ ನೀವು ಮುಖ್ಯಮಂತ್ರಿಗೆ ಹೇಳಿ ಅವ್ರ ಜಾರ್ ಸಾಹೇಬ್ರ ಅಜ್ಜ ಅಂತೂ ಎಂದೂ ಭೇಟಿ ಆಗ್ಲಿಲ್ಲ ನಮ್ಗೆ ಇತಿಹಾಸದಾಗ. ಅವ್ರು ಯಾಕೋ ಏನೋ ಒಂದು ದಿವಸ ಸರಿಯಾಗಿ ಸ್ಪಂದಿಸಂಗಿಲ್ಲ. ಭೇಟಿ ಆಗ್ಬೇಕಂದ್ರೆ CM ಭೇಟಿ ಆದ್ಕರ್ರೆ ಈ ನಮ್ ಜಾರ್ಜ್ ವಿದ್ಯುತ್ ಮಂತ್ರಿ ಎಂದೂ ಭೇಟಿ ಆಗಿಲ್ಲ ನಮ್ಗೆ ಇತಿಹಾಸದಾಗ. ನಮ್ ಟೈಮ್ ಸುಮಾರು ವಯಸ್ಸದವ್ರೆ ನೀವು ವಿದ್ಯುತ್ ಮಂತ್ರಿ ಮಾಡ್ಬೇಕಲ್ಲ, ಅದೊಂದು ದೊಡ್ಡ ಸಮಸ್ಯೆ ಆಗೈತೆ. ಅದಕ್ಕೆ ಸರ ಇವತ್ತ ಸ್ಟೇಷನ್ಗಳ ಏನೈತ್ಲೆ ಅದನ್ನ ಸರ್ಕಾರ ಎಷ್ಟ ಅಲ್ಲಿ ವ್ಯಾಲ್ಯೂಯೇಷನ್ ಆಕೈತೆ, ಆ ವ್ಯಾಲ್ಯೂಯೇಷನ್ ಅನ್ನು ನೀವು ಮಾಡಿದ್ರೆ ಸ್ಟೇಷನ್ಗೆ ಜಾಗ ಕೊಡ್ತಾರ ಮಂದಿ. ಈ ಜಾಗ ಯಾಕೆ ಕೊಡೋರಂತಂದ್ರೆ ನೀವು 40 ಲಕ್ಷ ಆಗೋದು ನಾವ್ ಹೆಂಗ್ 20 ಲಕ್ಷ ಕೊಡೋಣ್ರಿ. ಅದನ್ನೊಂದು ನಿಮ್ ಕ್ಯಾಬಿನೆಟ್ದಾಗ ಏನ್ ಸರ್ಕಾರದಾಗ ಚೇಂಜ್ ಮಾಡ್ತಾರೆ ಗೊತ್ತಿಲ್ಲ, ಆ ಗೈಡ್ಲೈನ್ಸ್ ಅನ್ನು ಚೇಂಜ್ ಮಾಡಿ ಸ್ಪೆಷಲ್ ಆಗಿ KPTCL ಖರೀದಿ ಮಾಡ್ತಕ್ಕಂಥವ್ರಿಗೆ ಅವ್ರಿಗೆ ಅದೊಂದು ಗೈಡ್ಲೈನ್ಸ್ ಚೇಂಜ್ ಮಾಡಿ ಇವತ್ತು ಕೂಡ ಅದ ಕಡ್ಡಾಯವಾಗಿ ಬದಲಾವಣೆ ಆತಪ್ಪ ಅಂದ್ರೆ ಸ್ಟೇಷನ್ಗಳು ಕೊಡ್ಲಿಕ್ಕೆ ಸಾಧ್ಯತೆ ಇಲ್ಲ. ಅಂತಂದ್ರ ಒಂದು ಸ್ಟೇಷನ್ ಮೇಲೆ ನಾವು ಅಲ್ಲಿ ಹಗಲಿ 3 ತಾಸ ರಾತ್ರಿ 3 ತಾಸ ಅಡ್ಜಸ್ಟ್ ಮಾಡಿ ಕರೆಂಟ್ ಕೂಡ ಕೊಡಕ್ 12 ತಾಸು ಬೇಡಿಕೆ ಇಟ್ಟದು ಸ್ಟೇಷನ್ಗಳು ಆಗ್ಲಿಲ್ಲ ಅಂದ್ರೆ ಅದು ಎಂದೂ ಸಾಧ್ಯ ಇಲ್ಲ. ಮತ್ತ 50 ವರ್ಷ ಸರ್ ವೈರ್ಗಳು ಆಗ್ಯಾವಿಲ್ರಿಪ್ಪ, 50 ವರ್ಷ ತಂತಿ ಹಾಕ್ಯಾರು, ಹೊಳಿ ಚೇಂಜ್ ಮಾಡಿಲ್ಲ ಸರ್. ನಿಮ್ದು 30% ವಿದ್ಯುತ್ ಅದ್ರೊಳಗೆ ಸೋರಿಕೆ ಆಗತ್ತೆ. ಆ ಕಟ್ ಮಾಡಿ ಸುಮಾರು ವೈರ್ದಾಗ 30% ಅಲ್ಲೇ ಇವ್ರದೇನು ವಿದ್ಯುತ್ ಕಟ್ ಆಗಿ ನಮ್ ಕರೆಕ್ಟ್ ಮೋಟರ್ಗಳಿಗೆ ಸರಿಯಾಗಿ ಲೋಡ್ ಬರ್ತಾ ಇಲ್ಲ ಸರ್. ಅದರಿಂದ ಲಕ್ಷಾಂತರ ಮೋಟರ್ಗಳು ಇವತ್ತು ರಾಜ್ಯದಾಗ ಸುಟ್ಟ, ಅದಕ್ಕೆ ಎಷ್ಟೋ 1000 ಕೋಟಿ ರೂಪಾಯಿ ನಾವು ಬಂಡವಾಳ ರೈತರ ಹಾಕತ್ತು. ಆ ವೈರ್ ಕೂಡ ಬದಲಾವಣೆ ಆಗ್ಬೇಕು. ಅದೆಲ್ಲ ಅದನ್ನು ಹರಿದ ಪಡ ಸುಟ್ಟಾವ ಅಂದ್ರೆ ಅದ್ರ ಸಂಬಂಧ ಕರೆಂಟು ಪಡಗಳು ಸಾಕಷ್ಟು ಸಾವಿರಾರು ಪಡ ಸುಟ್ಟಾವ. ಸುಮಗಪ್ಪರು ಮೊದ್ಲ ನೀವು ಊರ ಲುಕ್ಕಲ್ಲಿ ಸ್ವಲ್ಪ ಶಾಂತಿರ ಸರ್. ಇದು ಕರೆಂಟ್ ಬದಲಂತೂ ಸೀರಿಯಸ್ ಆಗಿ ತಾವು ಇವತ್ತು ಮುಖ್ಯಮಂತ್ರಿಗೆ ಒತ್ತಾಯ ಮಾಡುವಂತದ್ದು ಆಗ್ಬೇಕು. 8ನೇದು ರಾತ್ರಿ ಯಾವ್ದ್ರಿ ಮರ್ತೇಳ ಹಂಗ ರಾತ್ರಿ ಸಿಂಗಲ್ ಪೀಸ್ ಸರ್ ಕಡ್ಡಾಯವಾಗಿ ಕೊಡ್ಬೇಕ ಸಾಹೇಬ್ರ. ಆಯ್ತಾಯ್ತು ಒಂದ್ 10 ನಿಮಿಷ ಬಗೆಹರಿಸ್ತೀವಿ. ಆಯ್ತಾಯ್ತು. CM ಅವರು 4 ಗಂಟೆಗೇನು ಟೈಮಿಂಗ್ ಕೊಟ್ಟಿರತ್ತ ಇರ್ಲಿ. ಈಗ ಸರ ರಾತ್ರಿ ಕಡ್ಡಾಯವಾಗಿ ಸರ ಸಿಂಗಲ್ ಪೀಸ್ ಕೊಡಿಸ್ಲೇಬೇಕಾದ್ರೆ ನಾವೇನ ಹಳ್ಳಿ ಒಳಗ ಸಿಟಿಯಾಗ ಏನ್ ಅಂತ ತ್ರಾಸ ಇರುದಿಲ್ಲ. ಹಳ್ಳಿ ಒಳಗ ಹಾವ ಚೋಳ ದನ ಕರ ಕೋಳಿ ಎಲ್ಲ ಇರ್ತಾವ, ಅವ್ನ ರಕ್ಷಣೆ ಮಾಡಿ ಇಡೀ ನಾಡಿ ಕೊಡ್ಬೇಕಾಕತಿ. ಅದಕ್ಕ ತಾವ ಕಡ್ಡಾಯವಾಗಿ ರಾತ್ರಿ ನಮಗೆ ಸಿಂಗಲ್ ಪೀಸ್ ಅನ್ನ ಕೊಡ್ಲೇಬೇಕಾಗ್ರಿಪ್ಪ. ಓಕೆ. ಅದೇ ರೀತಿಯಾಗಿ ಹುಡುಗರು ಅಭ್ಯಾಸ ಮಾಡಕ್ಕಿದ್ರೆ ಲೈಟ್ ಎಲ್ಲ ರೈತರದ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಸಂಪೂರ್ಣ ಸಾಲ ಮನ್ನಾ ಮಾಡಬೇಕು. ಸಾಲ ವಸೂಲಾತಿ ಪ್ರಕ್ರಿಯೆಯನ್ನ ನಿಲ್ಲಿಸ್ತಕ್ಕಂಥದ್ದು ಕೂಡ ಆಗ್ಬೇಕು ಸರ್. ಈ ಫೈನಾನ್ಸ್ ಕಿರುಕುಳ ಬಹಳ ಫೈನಾನ್ಸ್ ಕಿರುಕುಳ ಅವ್ರ ಹೈದರಾಬಾದ ಮತ್ತು ಮುಂಬೈ ಕೋರ್ಟ್ ಕೇಸ್ ಹಾಕಿ ಬಿಡತ್ತಾರ್ರಿ. ಅಲ್ಲಿ ಹೋಗಿ ಇಲ್ಲಿ ಬಂದ ಮನಿ ಕೀಲಿ ಹಾಕೋದು, ನಾವು ಕೀಲಿ ಮುರಿದು ಇದ್ ನಡೆದ. ಅದಕ್ಕಾಗಿ ಫೈನಾನ್ಸ್ ಇರ್ಲಿ, ಸೌಹಾರ್ದ ಇರ್ಲಿ, ಈ ಗೌರ್ಮೆಂಟ್ ಬ್ಯಾಂಕ್ ಇರ್ಲಿ, ಎಲ್ಲವನ್ನು ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಕೂಡಿ ಸಂಪೂರ್ಣ ಸಾಲ ಮನ್ನಾ ಮಾಡ್ರಿ. ಹೌದಲ್ರಿ? ಸಾಲ ವಸೂಲಾತಿ ಪ್ರಕ್ರಿಯೆಯನ್ನ ಇವತ್ತ ಮುಖ್ಯಮಂತ್ರಿ ಅದನ್ನ ಈಗಾಗಲೇ ಹಿಂದ ಗಂಭೀರವಾಗಿ ಮಾಡಿರ್ರಿ. ಆದ್ರೂ ಕೂಡ ಅದ ಹಂಗ ಪ್ರಕ್ರಿಯೆ ಚಾಲು ಐತಿ ವಸೂಲಾತಿ. ಅದೇ ರೀತಿಯಾಗಿ ಅರಣ್ಯ ಒತ್ತುವರಿ ಮತ್ತು ಬಗರ್ ಹುಕ್ಕುಮ್ಮ ಗೋಮಾಳ ಜಾಗದಲ್ಲಿ ಹಲವಾರು ವರ್ಷಗಳಿಂದ ರೈತರು ಉಳುಮೆ ಮಾಡುತ್ತಿದ್ದು, ಆ ಜಾಗವನ್ನು ರೈತರಿಗೆ ಪೈಣಿ ಉತ್ತಾರವನ್ನು ನೀಡುವುದು. 4% ಕೃಷಿ ಇಲಾಖೆಯನ್ನ ಸದೃಢಗೊಳಿಸುವಂತದ್ದು ಆಗ್ಬೇಕು ಸರ್. ಕೃಷಿ ಇಲಾಖೆಯೊಳಗೆ ಏನೂ ಇಲ್ಲ. ಮೊದಲು ಗ್ರಾಮ ಸೇವಕದ ಹಳ್ಳಿಗೆ 5,000 ಮಂದಿ ಸಿಬ್ಬಂದಿಗಳು ಇದ್ರ, ಅವ್ರೆಲ್ಲ ಪ್ರಮೋಷನ್ ಆಗಿ ರಿಟೈರ್ಡ್ ಆಗಿ ಎಲ್ಲ ಹೋಗಿದಾರೆ. ಈಗ ಒಂದು 100 ಮಂದಿ ಉಳಿದಾರ. ಮತ್ತೆ ಯಾಕೆ ಸುಳ ಕೃಷಿ ಇಲಾಖೆ ಬೇಕು? 1000 ಕಂಪನಿಗಳು ಬಂದವ್ರ. ಈಗ ಈ ಔಷಧ ಬಡಿಯೋ ಮಣ್ಣು ಯಾರು ಪರೀಕ್ಷೆ ಮಾಡವ್ರ, ಇದನ್ನೆಲ್ಲ ಯಾರು ಹೇಳವ್ರ? ಸುಳ್ಳು. ಅದಕ್ಕೊಬ್ಬ ನೀವು ಅನ್ನದಾತ ಕೇಂದ್ರ ಸರ್ಕಾರ ಹೇಳುದು, ರಾಜ್ಯ ಸರ್ಕಾರ ಹೇಳುದು. ದೇಶದ ಬೆನ್ನೆಲುಬು ಅನ್ನದಾತ ಅನ್ನೋದು ಬೆನ್ನು ಮುರಿದು ಹೋಗಿತ್ತು. ನಮ್ಮ ಜಲಮಾಲ ಹಾಳಾಗಿ ಹೋಗಿತ್ತು. ಭೂಮಿ ಫಲವತ್ತತೆ ಎಲ್ಲ ಹಾಳಾಗೈತಿ ಸರ.
ಭೂಮಿ ಒಳಗೆ ಇರ್ತಕ್ಕಂಥ ಇಂಗಾಲೆಲ್ಲ ಹಾಳಾಗೋಗೈತೆ. ಇನ್ನು ಮುಂದೆ ನಾವು ನೈಸರ್ಗಿಕ ಕೃಷಿಯನ್ನ ಏನಾದ್ರೂ ಮಾಡ್ಲಿಲ್ಲ ಅಂದ್ರ ಮುಂದಿನ ಪೀಳಿಗೆಗಳು ನಮ್ಮ ಉಳಿತಕ್ಕಂಥದ್ದು ಕೂಡ ಕಷ್ಟ ಐತಿ. ಬಜೆಟ್ದಾಗೂ ಕೂಡ ಇದಕ್ಕ ಕೃಷಿ ನೈಸರ್ಗಿಕ ಕೃಷಿಗೆ ಆದ್ಯತೆಯನ್ನ ಜಾಸ್ತಿ ತಾವು ಕೊಟ್ಟ ಆಕಳಿರ್ಲಿ, ಈ ಜವಾರಿ ಆಕಳಿ ಅಂದ್ರೆ ಏನೇನ್ ಆಕತಿ ಅನ್ನೋದು ಎಲ್ಲ ಕೂಡ ಮನವರಿಕೆ ಮಾಡಾಕ ಈಗ ಕೃಷಿ ಇಲಾಖೆಯನ್ನು ಕೂಡ ಸದೃಢಗೊಳಿಸುವಂತದ್ದು ಆಗ್ಬೇಕು. ಈಗ ಇಲ್ರಿ ಸರ್, ಹಳ್ಳಿಗಳ ರಸ್ತೆಗಳು ನಮ್ಮ ತೋಟದ ನಿಮಗೆಲ್ಲ ಗೊತ್ತೈತಿ. ಈಗ ನೀರಾವರಿ ಪ್ರದೇಶದ ಮತ್ತ ತೋಟದ ನಮ್ಮ ರಸ್ತೆ ಅದಾವು. ನಾವು ಒಂದ್ ಏನಾರ ತೋಟದಾಗಿಂದ ಕಬ್ಬಾಗ್ಲಿ ಮೆಕ್ಕೆಜೋಳ ಆಗ್ಲಿ ತರಬೇಕಂದ್ರ 4 ಟ್ರ್ಯಾಕ್ಟರ್ ಹಚ್ಚಿ ಅದನ್ನ ಕೆಡಿ ಬಿತ್ತಪ್ಪ ತತ್ತು ಅಂತೇಳಿ ಈ ರೀತಿ ಪರಿಸ್ಥಿತಿ ಆಗ. ತೋಟದ ರಸ್ತೆಗಳು, ತೋಟದ ಸಾರ್ವಜನಿಕ ರಸ್ತೆಗಳನ್ನೆಲ್ಲ ಕೂಡ ಡಾಂಬರೀಕರಣ ಮಾಡ್ರಿ. ತೋಟದ ಅಲ್ಲಿ ಅಡ್ಡಾಡ್ತಕ್ಕಂಥವೆಲ್ಲ ಕೂಡ ಕಡಿಕರಣ ಮಾಡಿ ಅದನ್ನ ಗಟ್ಟಿಕರಣ ಮಾಡಕ್ ಒಂದು 5,000 ಕೋಟಿ ರೂಪಾಯಿ ರಾಜ್ಯ ಸರ್ಕಾರ ರಾಜ್ಯದ ರೊಕ್ಕ ತೆಗೆದಿಡ್ಬೇಕಂತ ನಿಮ್ ಪರವಾಗಿ ಒತ್ತಾಯ ಮಾಡ್ತಾ ಇದ್ವಿ. ನಮ್ಮ ಹೊಲ ನಮ್ಮ ದಾರಿ ಅದ ಸರ್ವೆ ನಂಬರ್ ಕೊಂಡು ಕಡ್ಡಾಯವಾಗಿ ರಸ್ತೆ ಆಗ್ಬೇಕು. ಇದೆಲ್ಲ ಬಹಳ ಹಿಂಗೈತ್ರಿ, ದೊಡ್ಡ ಕುಲ ಐತೆ, ಅನಿವಾರ್ಯ ಹೇಳದೇ ಬೇಕಾಗೈತಿ. ತುಂಗಭದ್ರಾ ಮತ್ತು ಆಲಮಟ್ಟಿ ಜಲಾಶಯನ್ನ ಮೇಲ್ದಕ್ಕೇರಿಸುವುದು, ಡ್ಯಾಮ್ಗಳನ್ನ ಕೆರೆಗಳನ್ನ ಕೂಡ ಹೂಳೆತ್ತಕ್ಕಂಥದ್ದು, ಅವ್ನು ರಿಪೇರಿ ಮಾಡ್ತಕ್ಕಂಥದ್ದು ಕೂಡ ಆಗ್ಬೇಕು. ರಾಜ್ಯದಲ್ಲಿ ನೆನೆಗುದಿ ಬಿದ್ದಿರುವ ಎಲ್ಲಾ ನೀರಾವರಿ ಯೋಜನೆಗಳನ್ನ ಪುನರ್ಚೇತನಗೊಳಿಸ್ಬೇಕು ಸರ್. ಯಾಕಂದ್ರೆ 5 ವರ್ಷ 6 ವರ್ಷ ಆದ ರಾಜ್ಯದಾಗ 7-8 ವರ್ಷ ಆತ ಒಂದೊಂದು ನೀರಾವರಿ ಯೋಜನೆಗಳು ಜಾರಿ ಆಗ್ಯಾವು. ಕಂಬಗಳು ತಂದು ಹೋಗಿದ್ದಾರೋ, ಪೈಪ್ಗಳು ತಂದು ಹೋಗಿದ್ದಾರೋ, ಇಲ್ಲಿವರೆಗೆ ಕಂಪ್ಲೀಟ್ ಆಗಿಲ್ಲ. ಅವನ್ನೆಲ್ಲ ಕೂಡ ಕಂಪ್ಲೀಟ್ ಮಾಡ್ರ ಇವತ್ತು ರೈತರ ನೆಮ್ಮದಿ ಜೀವನ ಮಾಡಕ್ ಸಾಧ್ಯ ಆಕತಿ. ಅದನ್ನು ಕೂಡ ಇವತ್ತು ಗಂಭೀರವಾಗಿ ಚರ್ಚೆ ಮಾಡಿ ಅವು ಕೂಡ ಜಾರಿ ಆಗ್ಬೇಕು. ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಆಯ್ತು ಹೇಳಿದ್ರು ಸರ್. ವಿಶೇಷವಾಗಿ ಭೂ ಸುಧಾರಣೆ ಕಾಯ್ದೆಯನ್ನ 79A 79B ಕಡ್ಡಾಯವಾಗಿ ತಾವು ಸರ್ಕಾರ ಬಂದ್ ಒಪ್ಪಿಕೊಂಡಿರಿ. ಅದು ಇರಬಹುದು. ನಮ್ಮ APMC 87B ಕೇಂದ್ರ ಸರ್ಕಾರ ವಾಪಸ್ ಪಡೆದೈತಿ, ಇವತ್ತು ಪಡ್ಲೇಬೇಕು ಸರ್. ನೀವು ಮಂತ್ರಿ ಇದ್ರೆ ಇವತ್ತು CM ಹೇಳಿ 87B ಏನದ ಈ ಪ್ರೈವೇಟ್ ವ್ಯಾಪಾರಸ್ಥರು ಮಾಡಕ್ಕೆ ಏನ್ ಲೈಸೆನ್ಸ್ ಕೊಡ್ತಕ್ಕಂಥದ್ದು 87B ಐತಿ, ಅದನ್ನ ತಾವು ಕೂಡ ವಾಪಸ್ ಪಡಿತಕ್ಕಂಥದ್ದು ಇವತ್ತು ನಿರ್ಧಾರ ಮಾಡಬೇಕು. ಇದು ಭೂ ಸುಧಾರಣೆ ಕಾಯ್ದೆ ಇರಲಿ, ರೈತ ವಿರೋಧಿ ಕಾನೂನುಗಳು ಯಾವ್ಯಾವ ನೀವು ಹೇಳಿರಿ ಸರ್. ಸರ್ಕಾರ ಬರೋಕ್ಕಿಂತ ಮುಂಚೆ ತಕ್ಷಣ ನಮ್ಮ ಸರ್ಕಾರ ಬಂದು ಕೂಡ ಮುಖ್ಯಮಂತ್ರಿ ಅವ್ರು ಹೇಳ್ಯಾರ, ಸರ್ಕಾರ ಬಂದ ತಕ್ಷಣ ಎಲ್ಲಾ ಕಾಯ್ದೆಗಳನ್ನ ಹೇಳ್ಯಾರ. ಕೇಂದ್ರ ಸರ್ಕಾರ ತಕ್ಕೊಂಡತಿ, ರಾಜ್ಯ ಸರ್ಕಾರ ತಕ್ಕೊಂಡಿಲ್ಲ. ಆಯ್ತು, ಗೊತ್ತಾಗಿದ್ದು ವಾಪಸ್ ಎಲ್ಲಾ ಕಾಯ್ದೆಗಳನ್ನ ವಾಪಸ್ ಪಡಿಬೇಕು. ಶರಾವತಿ ಪಂಪ್ ಸ್ಟೋರೇಜ್ ಯೋಜನೆ ಅವೈಜ್ಞಾನಿಕವಾಗಿದ್ದು ಸರ್ಕಾರ ತಕ್ಷಣ ಆ ಯೋಜನೆಯನ್ನ ಹಿಂಪಡಿ ಬಿಡಬೇಕು. ಶಿವಮೊಗ್ಗದಾಗ ಶರಾವತಿ ಅಮೆರಿಕ ಜೊತೆ ಈ ಹಾಲಿರ್ಲಿ ಅದು ಹೇಳ್ತೇವೆ. KIDBಗೆ ಹೋಗಿರ್ತಕ್ಕಂಥ ಯಾರು ಜಮೀನು ಕಳ್ಕೊಂಡಾರೋ ಅವರಿಗೆ ಯೋಗ್ಯವಾದ ಪರಿಹಾರ ಸಿಗ್ಬೇಕು. ಕಡ್ಡಾಯವಾಗಿ ಆ ಮಕ್ಕಳನ್ನ ಎಲ್ಲರನ್ನೂ ಕೂಡ ನೌಕರಿ ತಗೋವಂಥದ್ದು ಆಗ್ಬೇಕು. ಹೌದಲ್ರಿ? ಈಗ ಅಮೆರಿಕ ಒಪ್ಪಂದ ಮಾಡ್ಕೋತದ್ದು